ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬೆಂಗಳೂರಿನಿಂದ IPL ಮ್ಯಾಚ್ ಗುಜರಾತ್ನ ಅಹಮದಾಬಾದ್ಗೆ ಶಿಫ್ಟು. RCBಗೆ ಕುಲಾಯಿಸಿದಂಥ ಲಕ್ಕು. RCBಯ ಗೆಲುವು ಪಕ್ಕ. ವಿರಾಟ್ ಕೊಹ್ಲಿ ಅಂತಿಮ ಶಪಥ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಇವತ್ತು ರವಿವಾರ ಬೇರೆ, ಎಲ್ಲರೂ ಫ್ರೀ ಇರ್ತಾರೆ. ಸಾಯಂಕಾಲ 7 ಗಂಟೆಗೆ ಟಿವಿ ಆನ್ ಮಾಡಿದವರು ರಾತ್ರಿ 1 ಗಂಟೆ ತನಕ ಕೂಡ ಟಿವಿ ಆನ್ ಆಗಿರುತ್ತೆ. ಮನೆಯಿಂದ ಮಕ್ಕಳು ಹಿಡಿದು ಹೆಂಗಸರು, ವಯೋವೃದ್ಧರು ಎಲ್ಲರೂ ಕೂಡ RCB ಗೆಲ್ಲಿ ಎನ್ನುವಂಥ ಒಂದು ಪಣವನ್ನು ತೊಟ್ಟು ಇವತ್ತು 6-7 ಗಂಟೆಗಳ ಕಾಲ ಟಿವಿ ಮುಂದೆ ಕೂತಿರ್ತಾರೆ. ಅದಕ್ಕೆ ಒಂದು ಕಾರಣ ಅಂದರೆ ಈ ಸಲವೂ ಕೂಡ RCB ಫೈನಲ್ಗೇರಿದೆ. ಈ ಸಲವೂ ಕೂಡ RCB ಕಪ್ ಗೆಲ್ಲತ್ತೆ ಎನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮ RCB ಫ್ಯಾನ್ಸ್ಗೆ ಇದೆ. ಇದರ ಜೊತೆಗೆ ಕಳೆದ ಬಾರಿ ಏನಾಯಿತು, ಯಾಕೆ RCB ಲಕ್ ಕುಲಾಯಿಸಿತು, ಮಧ್ಯಂತರದಲ್ಲಿ ಒಂದು ಹಂತಕ್ಕೆ ಫೈನಲ್ ತಲುಪುತ್ತಾ ಇಲ್ಲ ಎನ್ನುವಂಥ ಒಂದು ಸ್ಥಿತಿಯಲ್ಲಿದ್ದಂಥ RCB ಕೊನೆಯ ಹಂತದಲ್ಲಿ ಗೆಲುವಿನ ಮೇಲೆ ಗೆಲುವು, ರಜತ್ ಪಾಟೀಲ್ ಅವರ ಅಮೋಘ ಆಟ, ಜೊತೆಗೆ ವೆಂಕಟೇಶ್ ಅಯ್ಯರ್ ಅವರ ಹೊಸ ಆಟ ಎಲ್ಲವೂ ಕೂಡ ಹೇಗೆ ಬದಲಾಯಿತು ಎನ್ನುವುದನ್ನು ನೋಡ್ತಾ ಇದ್ರೆ, ಕಳೆದ ಬಾರಿ 2025 ಜೂನ್ 3ಕ್ಕೆ RCB ಜೊತೆಗೆ ಪಂಜಾಬ್ ಕಿಂಗ್ಸ್ ತಂಡಗಳು ಗುಜರಾತ್ನ ಇದೇ ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ಸೆಣಸಾಡುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ RCB ತಂಡ 190ಕ್ಕೆ 9 ವಿಕೆಟ್ಗಳನ್ನು ಕಳೆದುಕೊಂಡು 191 ರನ್ಗಳ ಒಂದು ಸಾಧಾರಣ ಮೊತ್ತ. ಅದು ಅಹಮದಾಬಾದ್ ಪಿಚ್ನಲ್ಲಿ ಅದೊಂದು ಒಳ್ಳೆಯ ಮೊತ್ತವೇ ಆಗಿತ್ತು. ಯಾಕಂದರೆ ಅಹಮದಾಬಾದ್ ಪಿಚ್ ಅಂದ್ಕೊಳ್ಳೋದು ಹೊಡಿಬಡಿ ಆಟಕ್ಕಾಗಲ್ಲ. ಹೀಗಾಗಿ ಒಂದು ದೊಡ್ಡ ವಿಶ್ವದ ಅತ್ಯಂತ ದೊಡ್ಡ ಸ್ಟೇಡಿಯಂನಲ್ಲಿ 191 ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡಿತು. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಂಥ ಪಂಜಾಬ್ ಕಿಂಗ್ಸ್ ತಂಡ 184 ರನ್ಗೆ 7 ವಿಕೆಟನ್ನು ಕಳ್ಕೊಂಡು 20 ಓವರ್ಗಳ ಒಂದು ಕೋಟವನ್ನು ಮುಗಿಸಿ 6 ರನ್ಗಳಿಂದ ಸೋತಿತು. ಹೀಗಾಗಿ RCB 17 ವರ್ಷದ ನಂತರ 18ನೇ ಬಾರಿ ವನವಾಸವನ್ನು ಗೆದ್ದಂತೆ 18ನೇ ಬಾರಿ RCB IPL ಕಪ್ಪನ್ನು ಗೆದ್ದಿತು. ಈ ಪಂದ್ಯದಲ್ಲೂ ಕೂಡ ಸಾಲ್ಟ್ 16 ರನ್ ಹೊಡೆದರು. ಕೊಹ್ಲಿ 43 ರನ್ಗಳ ಟಾರ್ಗೆಟನ್ನು ಒಂದು ಕಾಣಿಕೆ ನೀಡಿದರು. ಮಯಾಂಕ್ ಅಗ್ರವಾಲ್ ಇದ್ದರು 24, ಜೊತೆಗೆ ಪಟ್ಟಿದಾರ್ 26 ರನ್ ಹೊಡೆದರು. ಜೊತೆಗೆ ಜತೆ ಶರ್ಮಾ 10 ಬಾಲಲ್ಲಿ 24 ರನ್ನನ್ನು ಕೂಡ ಮಾಡಿದರು. ಇದು ಒಂದು ಹಂತಕ್ಕೆ RCB 190 ರನ್ನನ್ನು ಮಾಡುವಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತು. ಜೊತೆಗೆ ಆ ಜೂನ್ 3 ರಾತ್ರಿ 1 ಗಂಟೆಗೆ ನಾವು ಬೆಂಗಳೂರನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಡನ್ನಾಗಿ ರಾತ್ರಿ ಸೂರ್ಯೋದಯ ಆಯಿತಾ ಅಥವಾ ಪಟಾಕಿ ಸದ್ದು ನೋಡ್ತಾ ಇದ್ರೆ ಗಂಟೆಗಟ್ಟಲೆ ಕಾಲ ಪಟಾಕಿಯ ಸದ್ದು ಅದನ್ನು ನಾನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಕೆಲವು ಗಂಟೆಗಳಲ್ಲಿ ಮರೆಯಲೇಬೇಕಾಯಿತು. RCB ಅಭಿಮಾನಿಯೂ ಮರಿಬೇಕಾಯಿತು. ಜೊತೆಗೆ ದಿಗ್ಗಜ ಆಟಗಾರ ವಿರಾಟ್ ಕೊಹ್ಲಿ ಕೂಡ ತುಂಬ ಸಂಭ್ರಮಪಟ್ಟು IPL ಕಪ್ಪನ್ನು ಗೆದ್ದಿದ್ರು, ಕಣ್ಣೀರು ಹಾಕಿದ್ರು. ಆದರೆ ಮಾರನೇ ದಿನವೇ ನಡೆಯಬಾರ್ದು, ನಡೆದು ಹೋಗ್ಬಿಡ್ತು. ಅದೇ ನಮ್ಮ ರಾಜ್ಯ ಸರ್ಕಾರ ಮಾಡಿದಂಥ ಎಡವಟ್ಟು ಅಥವಾ ರಾಜಕೀಯ ತಂತ್ರ. RCBಯ ಫ್ಯಾನ್ಸ್ ಬೇಸನ್ನು ತಾವು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಜೂನ್ 4ಕ್ಕೆ RCBಗೆ ಒಂದು ಸಮಾರಂಭ ಏರ್ಪಡುತ್ತೆ. ಅದು ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯಪಾಲರು ಇರ್ತಾರೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. ಬೇಡದ ಸರ್ಕಾರದ ಇಲ್ಲದಂಥ ತನ್ನ ಮರಿ ಮೊಮ್ಮಕ್ಕಳನ್ನ ಹೆಂಗಸರ ಮಕ್ಕಳನ್ನ ಎಲ್ಲ ಕರ್ಕೊಂಡ್ಬಂದ್ಕೊಂಡು ಸ್ಟೇಜ್ ಮೇಲೆ ಹಚ್ಚಿ ಸ್ಟೇಜನ್ನು ಗೊಂದಲ ಮಾಡಲಾಯಿತು. ಸ್ವತಃ ಮುಖ್ಯಮಂತ್ರಿಗಳು ನೀವು ಬನ್ನಿ RCB ಆಟಗಾರನ ಕಣ್ ತುಂಬಿಸ್ಕೊಳ್ಳಿರುವಂಥ ಒಂದು ಆಹ್ವಾನವನ್ನು ಕೊಟ್ಟರು. ಜನಸಾಗರ ಬಂತು. ಮಧ್ಯಾಹ್ನದ ವೇಳೆಗೆ ಸರಿಸುಮಾರು 4-5 ಗಂಟೆ ವೇಳೆಗೆ ಅವರಿಗೆ ಸಮಾರಂಭ ಆಯಿತು. ಆ ಸಮಾರಂಭ ಅಂದರೆ ಅದೊಂಥರ ಜಾತ್ರೆ ಥರ ಇತ್ತು. ಅಲ್ಲಿ ಏನೂ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಗೊಂದಲ ಆಯಿತು. ಅದಾದ ನಂತರ ಅವರನ್ನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲೂ ಕೂಡ ಒಂದು ಸಮಾರಂಭ ಆಗೋದ್ರೊಳಗೆ 11 ಜನ ಕಾಲು ತುಳಿತಕ್ಕೆ ಬಲಿಯಾದರು. ಹೀಗಾಗಿ ಆ 2025 ಜೂನ್ 3ಕ್ಕೆ RCB ಗೆದ್ದಂಥ ಒಂದು ಸಂಭ್ರಮ ಇದೆಯಲ್ಲ, ಅದು ಸೂತಕದ ಛಾಯೆಯಾಗಿ ಮಾರ್ಪಡ್ತು. ಅದಾದ ನಂತರ ವಿರಾಟ್ ಕೊಹ್ಲಿ ಇಲ್ಲೂ ಕೂಡ ಬೆಂಗಳೂರಿಗೆ ಬಂದಿಲ್ಲ. ಅವರು ಇಂಗ್ಲೆಂಡಿಗೆ ಸ್ವಲ್ಪ ಸೆಟ್ಲ್ ಆಗಿಬಿಟ್ರು. ಜೊತೆಗೆ ಸ್ವಲ್ಪ ಬೇಜಾರಾಯಿತು. ನನ್ನ 18 ವರ್ಷದ ಪರಿಶ್ರಮ ಕೇವಲ ಒಂದೇ ದಿನದಲ್ಲಿ ಕಾಲು ತುಳಿತಕ್ಕೆ 11 ಜನ ಬಲಿಯಾದ್ರಲ್ಲಿ ಅಂತ ಕೊರಗಾಯಿತು. ಅದಾದ ನಂತರ ಸರ್ಕಾರ ಪ್ರಯತ್ನ ಪಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ IPL ಆಡುವಂತೆ ಒಂದು ತಂತ್ರವನ್ನು ಮಾಡ್ತು. ಕೆಲವೊಂದು ರಿಪೋರ್ಟನ್ನು ತರಿಸ್ಕೋತು, ಕೆಲವೊಂದು ಸೂಚನೆಯನ್ನು ಮಾಡ್ತು, ಕೆಲವೊಂದು ಭದ್ರತಾ ವ್ಯವಸ್ಥೆ ಮಾಡಿ ಮತ್ತೆ IPL ಪಂದ್ಯ ಬೆಂಗಳೂರಲ್ಲಿ ನಡೆಯುವಂತೆ ಮಾಡಿತ್ತು. ಆದರೆ ಮಧ್ಯಂತರದ ಮ್ಯಾಚ್ನಲ್ಲಿ ಕೆಲವೊಂದು ಕಾಂಟ್ರಾಕ್ಟ್ ಏಜೆನ್ಸಿಗಳ ಒಂದು ಲಾಬಿಯಿಂದ ಅಲ್ಲಿ CCTV ಕ್ಯಾಮ್ರಾಗಳನ್ನ ಮ್ಯಾಚ್ನ ಮಧ್ಯೆ 200 CCTV ಕ್ಯಾಮ್ರಾಗಳನ್ನ ಆಫ್ ಮಾಡಲಾಯಿತು ಅನ್ನುವಂಥ ಒಂದು ರಿಪೋರ್ಟ್ ಬರುತ್ತೆ. BCCಗೆ ಆ ರಿಪೋರ್ಟ್ ಕೂಡ ಹೋಗುತ್ತೆ. ಜೊತೆಗೆ ಸರ್ಕಾರದ ವಿಜಯಾನಂದ ಕಾಶಪ್ಪುರ ಎನ್ನುವಂಥ ಒಬ್ಬ MLA ನಮಗೂ ಕೂಡ ಒಂದು 4-5 ಟಿಕೆಟ್ ಕೊಡಿ, ನಾವ್ಯಾಕೆ ನಮ್ಮ ಕುಟುಂಬ ಸಮೇತ ಮ್ಯಾಚ್ ನೋಡಬಾರ್ದು ಅನ್ನುವಂಥ ಆಹ್ವಾನ ಇಟ್ಟಾಗ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಸರ್ಕಾರ ಕೂಡ KSCಗೆ ಒಂದು ಮನವಿಯನ್ನು ಮಾಡುತ್ತೆ, ನಮಗೂ ಸ್ವಲ್ಪ ಟಿಕೆಟ್ ಕೊಡಿ ಅನ್ನುವಂಥ ಮನವಿ ಮಾಡಿದಾಗ
ಅದು ಒಂದು ರೀಸನ್ ಆಗಿ ಈಗಾಗಲೇ 15-16 ಸಾವಿರ ಟಿಕೆಟನ್ನು ಕೊಡ್ತಾ ಇದ್ದೇವೆ, ಸರಿಸುಮಾರು ಅಂದರೆ 30% ಟಿಕೆಟನ್ನು ಕೊಡ್ತಾ ಇದ್ದೇವೆ, ಮತ್ತೆ ನಾವು ಕೊಡಲಿಕ್ಕೆ ಆಗಲ್ಲ ಅನ್ನುವಂಥ 2 ಕಾರಣ ಇಟ್ಕೊಂಡು BCCI ಬೆಂಗಳೂರಿನಿಂದ ಗುಜರಾತ್ನ ಅಹಮದಾಬಾದ್ಗೆ ಮ್ಯಾಚನ್ನು ಶಿಫ್ಟ್ ಮಾಡ್ತು. ಇದು RCBಗೆ ಲಕ್ ಅಂತ ಹೇಳ್ಬೋದು. ಕಳೆದ ಬಾರಿಯೂ ಕೂಡ RCB ಗೆದ್ದುದಿಲ್ಲ ಅಂದರೆ ಅದು ಅಹಮದಾಬಾದ್ನ ಇದೇ ಪಿಚ್ನಲ್ಲಿ, ಇದೇ ಗ್ರೌಂಡ್ನಲ್ಲಿ. ಜೊತೆಗೆ ಈ ಸಲ ಕೂಡ ನೋಡಿ, ಒಂದು ತಂಡ ಗೆದ್ದ ನಂತರ ಆ ತಂಡದ ಒಂದು ಹೋಮ್ ಗ್ರೌಂಡ್ನಲ್ಲಿ ಓಪನಿಂಗ್ ಮ್ಯಾಚ್, ಪ್ಲೇ ಆಫ್ ಮತ್ತು ಫೈನಲ್ ಇಡುವಂಥ ಅವಕಾಶ ಇರುತ್ತೆ. ಹೀಗಾಗಿ RCB ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಓಪನಿಂಗ್ ಸೆರೆಮನಿ ಕೂಡ ಆಗಿತ್ತು. ಅದಾದ ನಂತರ ಎರಡು ಪ್ಲೇ ಆಫ್ ಮತ್ತು ಒಂದು ಫೈನಲ್ ನಡೆಯುವಂಥ ಒಂದು ಅವಕಾಶ ಕೂಡ ಸಿಕ್ಕಿತ್ತು IPL ವೇಳಾಪಟ್ಟಿ ಬಿಟ್ಟಾಗ. ಆದರೆ ಮಧ್ಯಂತರದಲ್ಲಿ ಆದಂಥ ಎಡವಟ್ಟಿನಿಂದ RCBಗೆ ಕುಲಾಯಿಸಿಬಿಡ್ತು. RCB ದೊಡ್ಡ ಒಂದು ಇವೆಂಟ್ನಲ್ಲಿ RCB ತನ್ನ ಹೋಮ್ ಗ್ರೌಂಡ್ನಲ್ಲಿ ಯಾವತ್ತೂ ಕೂಡ ಗೆದ್ದಿಲ್ಲ. ಒಂದು ಲೀಗ್ ಮ್ಯಾಚ್ನಲ್ಲಿ ಗೆಲ್ಲುತ್ತಿದ್ರೆ ಸೆಮಿಫೈನಲ್ ಆಗಿರ್ಬೋದು ಅಥವಾ ಪ್ಲೇ ಆಫ್ ಆಗಿರ್ಬೋದು, ಹೀಗೆ ದೊಡ್ಡ ಒಂದು ಗಳಿಗೆಯಲ್ಲಿ RCB ನಮ್ಮ ತವರು ನೆಲದಲ್ಲಿ ಸೋತಿತ್ತು. ಹೀಗಾಗಿ RCBಗೆ ಒಂದು ಹಂತಕ್ಕಿದು ಲಕ್ ಅಂತ ಹೇಳ್ಬೋದು. ಯಾಕಂದರೆ ಮಧ್ಯಂತರದಲ್ಲಿ ಈ ಸಲ RCBಯ ಒಂದು ಪ್ಲೇ ಆಫ್ ಆಗಿರ್ಬೋದು, ಫೈನಲ್ ಮ್ಯಾಚ್ ಆಗಿರ್ಬೋದು ಬೆಂಗಳೂರಿನಿಂದ ಅಹಮದಾಬಾದ್ಗೆ ಶಿಫ್ಟ್ ಆಯಿತು. ಅಹಮದಾಬಾದ್ ಅಂದ್ಕೊಳ್ಳಿದ್ದೀಗ ನಾನು ಹೇಳಿದಾಗೆ 17 ವರ್ಷದಲ್ಲಿ ಸೋತರು ಕೂಡ 18ನೇ ವರ್ಷದಲ್ಲಿ ಲೆಕ್ ಕುಲಾಯಿಸಿತು ಇದೇ ಅಹಮದಾಬಾದ್ ಪಿಚ್ನಲ್ಲಿ, ಗ್ರೌಂಡ್ನಲ್ಲಿ. ಹೀಗಾಗಿ ಇವತ್ತು RCB ಸತತ 2ನೇ ಬಾರಿಗೆ ಕಪ್ ಗೆಲ್ಲುವಂಥ ಎಲ್ಲ ಸೂಚನೆ ಸಿಕ್ಕಿದೆ. ಮತ್ತು ಈ ಸಲ RCBಯ ವಿರಾಟ್ ಕೊಹ್ಲಿ ಕೂಡ ಒಂದು ಶಪಥ ಮಾಡ್ದಂಗಿದೆ. ಯಾಕಂದರೆ ಲಾಸ್ಟ್ ಟೈಮ್ 11 ಜನ ತೀರ್ಕೊಂಡಿದ್ರು. ಈ ಸಲ ಅವರಿಗಾದರೂ ಕೂಡ ನಾವು ಕಪ್ಪನ್ನು ಗೆಲ್ಲಬೇಕು, ಯಾವುದೇ ಸಂಭ್ರಮವನ್ನು ಪಡಬಾರ್ದು. ಜೊತೆಗೆ ಅವರಿಗೆ ಅಂಥ ಫ್ಯಾನ್ಸಿಗೆ, ತನ್ನನ್ನು ನೋಡಲು ಬಂದಂಥ ಈ 11 ಜನರಿಗೆ ನಾನು ಕೃತಜ್ಞತಾ ಭಾವವಾಗಿ ಒಂದು ವಿದಾಯ ಸಲ್ಲಿಸುವ ಸಲುವಾಗಿಯೂ ಕೂಡ ನಾನು ಈ ಕಪ್ಪನ್ನು ಗೆಲ್ಲಬೇಕು ಅನ್ನುವಂಥ ಶಪಥ ಮಾಡ್ದಂಗಿದೆ. ಲಾಸ್ಟ್ ಟೈಮ್ ಕೊಹ್ಲಿ ಆಡಿದರು. ಜೊತೆಗೆ ಈ ಒಂದು IPL 26ರ ಒಂದು ಟೂರ್ನಿಮೆಂಟಲ್ಲಿ 3 ಬಾರಿ GT ಮತ್ತು RCB ಕೂಡ ಮುಖಾಮುಖಿಯಾಗಿದೆ. ಅದರಲ್ಲಿ 2 ಬಾರಿ RCB ಗೆದ್ದಿದೆ, 1 ಬಾರಿ GT ಗೆದ್ದಿದೆ. 3 ಬಾರಿಯೂ ಕೂಡ RCB ಮೊದಲು ಬ್ಯಾಟಿಂಗನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಗೆಲುವನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಇವತ್ತು ಕೂಡ RCB ಟಾಸ್ ಗೆದ್ದರೆ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ಬೋದು ಎನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದರೆ ಕಳೆದ ಬಾರಿಯ IPL ಫೈನಲ್ಲೂ ಕೂಡ RCB ಮೊದಲು ಬ್ಯಾಟಿಂಗ್ ಮಾಡಿತ್ತು. ಜೊತೆಗೆ ಈ ಸಲ 3 ಮ್ಯಾಚ್ನಲ್ಲಿ ಕೂಡ GT ವಿರುದ್ಧ 3 ಮ್ಯಾಚ್ನಲ್ಲಿ ಕೂಡ RCB ಮೊದಲು ಬ್ಯಾಟಿಂಗ್ ಮಾಡಿದೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿ 200-210 ರನ್ ಮಾಡಿದ್ರು ಕೂಡ ಅದು ಅಹಮದಾಬಾದ್ನ ಒಂದು ಪಿಚ್ನಲ್ಲಿ ಒಳ್ಳೆಯ ಸ್ಕೋರ್ ಆಗುತ್ತೆ. ನೋಡಬೇಕು ಈ ಸಲ ಏನಾಗುತ್ತಂತ. ಈ ಸಲ ಲಾಸ್ಟ್ ಟೈಮ್ ಹೇಳಿದ್ರು ನಾವು ಕಪ್ ಗೆಲ್ಲಬೇಕಂತ, ಈ ಸಲ ಕಪ್ ಗೆಲ್ತೇವೆ ಎನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ GT ಬ್ಯಾಟಿಂಗನ್ನು ನಾವು ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ವೈಭವ್ ಸೂರ್ಯವಂಶಿಯವರ ಆರ್ಭಟದ ನಡುವೆಯೂ ಕೂಡ ಗಿಲ್ ಮತ್ತು ಸುದರ್ಶನ್ ಅವರ ಒಂದು ಆಟದ ವೈಖರಿಯಿಂದ ಸುಲಭವಾಗಿ ಗೆದ್ದಿತ್ತು. ಜೊತೆಗೆ ಈ ಗಿಲ್ ಮತ್ತು ಸುದರ್ಶನ್ ಅವರ ಜೋಡಿ ನೋಡ್ತಾ ಇದ್ರೆ 1400ಕ್ಕೂ ಹೆಚ್ಚು ರನ್ ಈ ಇಬ್ಬರು ಹೊಡೆದಿದ್ದಾರೆ. ಅದರಲ್ಲೂ ಸಾಯಿ ಸುದರ್ಶನ್ 722 ರನ್ ಹೊಡೆದರೆ ಗಿಲ್ 710 ರನ್ನನ್ನು ಹೊಡೆದು ಆರೆಂಜ್ ಕ್ಯಾಪ್ನ ಒಂದು ಲೀಸ್ಟ್ನಲ್ಲಿ ಕೂಡ ಅವರಿದ್ದಾರೆ. ಹೀಗಾಗಿ GT ತಂಡದ ಬ್ಯಾಟಿಂಗನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಇಬ್ಬರಲ್ಲಿ ಒಬ್ಬರನ್ನಾದರೂ ಕೂಡ ಅತಿ ಬೇಗವಾಗಿ ಔಟ್ ಮಾಡಿದ್ರೆ RCBಯ ಗೆಲುವು ಸುಲಭವಾಗಬಹುದು. ನೋಡಬೇಕು ಇವತ್ತು ರಾತ್ರಿ ತನಕ ಏನಾಗುತ್ತೆ, ಏನು ಹೋಗುತ್ತೆ ಅನ್ನೋದನ್ನು. RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸ RCBಯ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.